ಮಹಿಳಾ ಮೀಸಲಾತಿ ವಿಚಾರವಾಗಿ ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ 2023ರಲ್ಲಿ ಮಹಿಳಾ ಮೀಸಲಾತಿಗೆ ಕಾನೂನು ಮಾಡಲಾಗಿತ್ತು. ಆದರೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿಯೇ ಅಧಿವೇಶನ ಕರೆಯಲಾಯಿತು. ಚುನಾವಣೆಗೂ ಮುನ್ನ ಒಂದು ನೀತಿ, ಚುನಾವಣೆ ನಂತರ ಒಂದು ನೀತಿಯನ್ನು ಬಿಜೆಪಿ ಮಾಡಿದೆ. ಅದರಲ್ಲೂ ದಕ್ಷಿಣ ಭಾರತದ ಚುನಾವಣೆಯಲ್ಲಿ ಹೆಚ್ಚು ಸೀಟುಗಳನ್ನು ಗಳಿಸಲು ಈ ರೀತಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇದು ದಕ್ಷಿಣ ರಾಜ್ಯಗಳ ಸ್ಥಾನ ಕಡಿಮೆ ಮಾಡಲು ಕೇಂದ್ರ ಬಿಜೆಪಿ ನಡೆಸುತ್ತಿರುವ ಹುನ್ನಾರ. ಕೇಂದ್ರ ಸರ್ಕಾರ ನಡೆದುಕೊಳ್ಳುತ್ತಿರುವ ನೀತಿ ಸರಿಯಲ್ಲ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಎಲೆಕ್ಷನ್ನು ಮುಗಿಯೋವರೆಗೆ ಒಂದು ನೀತಿ, ಎಲೆಕ್ಷನ್ ಮುಗಿದ ಮಾರನೇ ದಿನ ಇನ್ನೊಂದು ನೀತಿ. ಎಲೆಕ್ಷನ್ನು ನಡೀತಾ ಇರೋವಾಗ ಇಷ್ಟು ವರ್ಷ ಇಲ್ಲದೇ ಇರುವಂಥದ್ದು ಸುಮ್ಮನೆ ಮಹಿಳಾ ಮೀಸಲಾತಿ ಕಾನೂನು 2023ರಲ್ಲಿ ಎಲ್ಲ ಪಕ್ಷಗಳು ಸರ್ವಾನುಮತದಿಂದ ಮಹಿಳಾ ಮೀಸಲಾತಿಯನ್ನು ತರಬೇಕು ಅಂಥೇಳಿ ಕಾನೂನನ್ನು 2023ರಲ್ಲೇ ಸಂಸತ್ತು ಮಂಜೂರು ಮಾಡಿದೆ. ಈಗ ಅನುಷ್ಠಾನಕ್ಕೆ ತರಬೇಕು. ಅದನ್ನು ಬಿಟ್ಬಿಟ್ಟು ಅದನ್ನು ತೋರಿಸ್ಕೊಂಡು ಎಲೆಕ್ಷನ್ ಮಧ್ಯದಲ್ಲಿ ಇನ್ನೇನು ವೋಟಿಂಗ್ ಆಗಬೇಕು, ಎಲ್ಲ ಕ್ಯಾಂಪೇನಿಂಗಲ್ಲಿದ್ದಾರೆ, ಆ ಟೈಮಲ್ಲಿ 3 ದಿನ ಅಧಿವೇಶನ ಅಂತ ಮಾಡಿ ಏನೋ ಮಹಿಳಾ ಮೀಸಲಾತಿ. ಹಾಗಾದರೆ 2023ರಲ್ಲಿ ಮಾಡಿದ ಕಾನೂನು ಎಲ್ಲೋಯ್ತು? ಆ ಕಾನೂನನ್ನು ಏನಾದರೂ ವಜಾ ಆಗಿದೆಯಾ? ಸುಪ್ರೀಂ ಕೋರ್ಟ್ ಸೆಟಸೈಡ್ ಮಾಡಿದೆಯಾ? ಅಥವಾ ಸಂಸತ್ನಲ್ಲಿ ಏನಾದರೂ ಅದನ್ನು ರಿಪೀಲ್ ಅಂತಾರೆ ಅಂದರೆ ವಾಪಸ್ ತೊಗೊಂಡಿದೆಯಾ ಸಂಸತ್ತು? 2023ರಲ್ಲೇ ಕಾನೂನು ಮಂಜೂರಾಗಿರೋವಾಗ ಅನುಷ್ಠಾನ ಮಾಡೋದು ಬಿಟ್ಬಿಟ್ಟು ಮಹಿಳಾ ಮೀಸಲಾತಿಯನ್ನು ತಪ್ಪಿಸೋದಕ್ಕೋಸ್ಕರ, ಆದರೆ ನಾಟಕ ಏನು, ಮಹಿಳಾ ಮೀಸಲಾತಿ ಕೊಡ್ತೀವಿ ಅಂತ ವೋಟಿಂಗಿಗೆ ಒಂದು ವಾರ ಇರೋವಾಗ ನಾಟಕ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಮುಖವಾಡ ಮಹಿಳಾ ಮೀಸಲಾತಿ, ಆದರೆ ಅದ್ರ ಹಿಂದುಗಡೆ ದಕ್ಷಿಣ ರಾಜ್ಯಗಳ ಸೀಟುಗಳನ್ನು ಕಸಿದುಕೊಳ್ಳುವಂಥದ್ದು ಹುನ್ನಾರ. ನಿಜವಾಗಿ ಯಾವ ರಾಜ್ಯಗಳು, ಅದು ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ, ಇವೆಲ್ಲ ದೇಶದ ಇಂಜಿನ್ಗಳಿದ್ದಂಗೆ. ಇವು ಇಲ್ಲಿಂದನೇ ಇವತ್ತು ದೇಶಕ್ಕೆ ಉತ್ಪಾದನೆ ಆಗ್ತಾ ಇರೋದು, ದೇಶಕ್ಕೆ ಕೊಡುಗೆ ಕೊಡ್ತಾ ಇರೋದು ಈ ರಾಜ್ಯಗಳು. ಇವುಗಳ ಶಕ್ತಿಯನ್ನು ಅಡಗಿಸೋದಕ್ಕೋಸ್ಕರ, ಇವುಗಳ ಧ್ವನಿಯನ್ನು ಕಸಿದುಕೊಳ್ಳೋಕ್ಕೋಸ್ಕರ ಡಿಲಿಮಿಟೇಷನ್ ಮಾಡಿ ದಕ್ಷಿಣ ರಾಜ್ಯಗಳ ಸೀಟುಗಳನ್ನು ಅದನ್ನು ಮಾಡೋದಕ್ಕೆ ಮಹಿಳಾ ಮೀಸಲಾತಿ ಅಂತ ಮುಖವಾಡ ಇಟ್ಕೊಂಡು ಇದೆಲ್ಲ ಎಲೆಕ್ಷನ್ ನಡುವೆ ನಾಟಕ ಮಾಡ್ತಾರೆ.